ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದ ಟಾಪಿಕ್ ಏನಪ್ಪ ಅಂತಂದರೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು. ಈ ಒಂದು ಇದ್ದರೆ ಮನುಷ್ಯನ ಲೈಫು ಹೇಗೆ ಹಾಳಾಗುತ್ತೆ, ಯಾವ್ಯಾವ ರೀತಿಯಲ್ಲಿ ಹಾಳಾಗುತ್ತೆ ಅಂತ ಅದಕ್ಕೆ ಹೇಳೋಣ ಅಂತ ಬಂದಿದ್ದೀನಿ. ಸೊ ತುಂಬಾ ಎಕ್ಸಾಂಪಲ್ಸ್ ನನ್ನ ಲೈಫಲ್ಲೂ ನಡೆದಿದೆ, ಸೊ ನನ್ನ ಮನೆಯಲ್ಲೂ ನಡೆದಿದೆ, ತುಂಬಾ ಎಕ್ಸಾಂಪಲ್ ಇದೆ. ಸೊ ಜನಗೆ ಏನಪ್ಪ ಅಂತಂದರೆ ಒಂದಿರುತ್ತೆ, ಏನೇ ಒಂದಾದರೂ ಅದು ಅವ್ರಿಗೆ ಒಳ್ಳೆಯದು. ನಾನು ಒಳ್ಳೆಯ ಪಾಸಿಟಿವ್ ಬಗ್ಗೆ ಮಾತಾಡ್ತಿರೋದು. ಏನೇ ಒಂದು ಪಾಸಿಟಿವ್ ಆಯಿತು ಅಂತಂದರೆ ಅದು ನಮ್ಮ ಮನೆಗೆ ಆಗಬೇಕು, ನಮ್ಮ ಮನೆಯವರಿಗೆ ಆಗಬೇಕು ಅಂತ ಅನ್ನೋದೊಂದು ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ಅವರಿಗೆ. ಅದೇ ಅವ್ರ ಮನೆಯವ್ರಿಗೆ ಯಾರಿಗಾದ್ರೂ ಇನ್ನೊಬ್ರಿಗೆ ಪಾಸಿಟಿವ್ ಆಯಿತು ಅಂದರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ತುಂಬಾ ಅವ್ರಿಗೇನಂತಾರೆ, ಒಂಥರ ಹೊಟ್ಟೆ ಉರಿ ಹತ್ಕೊಂಡ್ಬಿಡುತ್ತೆ. ಸೊ ನಾನಾ ರೀತಿ ನೆಗೆಟಿವ್ ಬರುತ್ತೆ, ಮಾತುಗಳು ನೆಗೆಟಿವ್ ಬರುತ್ತೆ, ಹಂಗೆ ಹಿಂಗೆ ಅಂತ ಪ್ರತಿಯೊಂದು ಬರುತ್ತೆ. ಅವ್ರ ಮನೆಯಲ್ಲಿ ಸಾಕಷ್ಟು ನೆಗೆಟಿವ್ ಥಿಂಗ್ಸ್ ನಡೀತಾ ಇರುತ್ತೆ. ಸೊ ಅದ್ರ ಬಗ್ಗೆ ಅವ್ರು ಗಮನ ಕೊಡೋಲ್ಲ, ಬೇರೆಯವ್ರದ್ದೇ ನೆಗೆಟಿವ್ ಬಗ್ಗೆ ಅವ್ರು ಮಾತಾಡೋಕ್ಕೆ ಹೋಗ್ತಾರೆ. ಅವರು ಪಾಸಿಟಿವ್ನು ಸಹ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಪಾಸಿಟಿವ್ ಆಗಿರೋ ವಿಷಯನೂ ಸಹ ಅವರು ಇದರಲ್ಲಿ ಅವ್ರ ಮೈಂಡ್ಸೆಟ್ಟಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡಿ ನೆಗೆಟಿವ್ ಆಗಿ ಅದನ್ನು ರೂಪಿಸ್ತಾರೆ. ಸೊ ಇದೊಂದು ತುಂಬ ಬಹಳ ತಪ್ಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾವತ್ತೇ ಆಗಲಿ, ನಾವು ಯಾರ ಬಗ್ಗೆ ಆಗಲಿ, ಯಾವುದೇ ವಿಷಯ ಬಗ್ಗೆ ಆಗಲಿ, ಎಂಥ ಸಂದರ್ಭದಲ್ಲಾಗಲಿ ನೆಗೆಟಿವ್ ಆಗಿ ಮಾತಾಡೋದು ಬೇಡ. ಯಾಕಂದರೆ ನಾವು ಒಂದು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದರೆ, ಒಬ್ರಿಗೆ ಈ ಥರ ಕೈ ತೋರಿಸಿದ್ರೆ ಇನ್ನು ಉಳಿದಿರೋ 4 ಫಿಂಗರ್ಸ್ ಇರುತ್ತಲ್ಲ, ಅದು ನಮ್ಮ ಕಡೆ ತೋರಿಸ್ತಾ ಇರುತ್ತೆ. ಸೊ ಇದರಲ್ಲೇ ನಾವು ತಿಳ್ಕೊಬೇಕು, ನಾವು ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ನಮ್ಮದು ಸಾಕಷ್ಟಿದೆ, ನಮ್ಮ ಜೀವನದಲ್ಲಿ ಸಾಕಷ್ಟು ಇದೆ, ನಾವು ಮುಂದುವರಿಬೇಕು, ನಾವು ಏನಾದರೂ ಒಂದು ರೀಚ್ ಮಾಡಬೇಕು, ನಮ್ಮ ಲೈಫಲ್ಲಿ ತುಂಬಾ ಇದೆ, ನಾವು ಅದನ್ನು ತಿದ್ಕೊಳ್ಳೋವಂಥದ್ದು ತುಂಬ ಇದೆ ನಾವು ಸಹ. ಸೊ ನಾವು ತಪ್ಪು ಮಾಡಿರ್ತೀವಿ, ತಿದ್ಕೊಳ್ಳೋವಂಥದ್ದು ಸಾಕಷ್ಟು ಬಹಳಷ್ಟು ಇರುತ್ತೆ. ನಾವು ನಮ್ಮ ಜೀವನದ ಕಡೆ, ನಮ್ಮ ಇರೋದೇ ಒಂದು ಒಂದು ಜೀವನ. ಸೊ ಅದರಲ್ಲಿ ನಾವು ಎಷ್ಟು ತಪ್ಪು ಮಾಡಿರ್ತೀವಿ. ಸೊ ಆದಷ್ಟು ನಾವು ಒಳ್ಳೆ ರೀತಿಯಲ್ಲಿ ಹೋಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲಿ ನಾವು ಹೋಗ್ಬೇಕು ಅಂತಂದರೆ ನಾವು ಬೇರೆಯವ್ರ ಬಗ್ಗೆ, ಬೇರೆಯವ್ರ ಮನೆಯವ್ರ ಬಗ್ಗೆ ನಾವು ಮಾತಾಡೋದು ಬಿಟ್ಟು, ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ 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 ನಮ್ಮ ಜೀವನದ ಬಗ್ಗೆ, ನಮ್ಮ ಫ್ಯೂಚರ್ ಬಗ್ಗೆ ನಾವು ಮರೆತು ಬಿಡ್ತೀವಿ. ನಮಗೆ ಟೈಮೇ ಇರಲ್ಲ. ಯಾಕಂದರೆ ಕೂತರು ಅವ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಮಲ್ಕೊಂಡ್ರು ಅಯ್ಯೋ ಅವ್ರು ಹಂಗೆ, ಅವ್ರು ಅದು ತೊಗೊಂಡ್ರು, ಅವ್ರದ್ದಾಗೋಯ್ತು, ಇದಾಗೋಯ್ತು, ಅವ್ರಿಗೆ ಹಂಗಾಯ್ತಂತೆ ಹಿಂಗಾಯ್ತಂತೆ, ಬರೀ ಅದರಲ್ಲೇ ನಾವು ಇರ್ತೀವಿ ಹೊರತು ನಮ್ಮ ಜೀವ ಸ್ಪಾಯ್ಲ್ ಆಗ್ತಿದೆ, ನಮ್ಮ ಜೀವನ ಸ್ಪಾಯ್ಲ್ ಆಗ್ತಿದೆ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ನನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವತ್ತೇ ಆಗಲಿ, ಯಾರ ಬಗ್ಗೆ ಆಗಲಿ, ಅವ್ರು ಬೆಳೆದುಬಿಟ್ರು ಅಂದರೆ ಅಯ್ಯೋ ಅವರು ಬೆಳೆದುಬಿಟ್ರಂತೆ, ಅವ್ರಿಗೆ ಹಂಗಾಗ್ಬಿಡ್ತಂತೆ, ಅವ್ರು ಹಿಂಗಾಗ್ಬಿಡ್ತಂತೆ, ನಾವು ಹಿಂಗೆ ಇದ್ದೀವಿ, ನಾವು ಹಿಂಗಾಗ್ಬಿಟ್ಟಿದ್ದೀವಿ ಅಂತ ನಾವು ಯೋಚನೆ ಮಾಡೋದು ಬಿಟ್ಟು, ಅವ್ರು ಬೆಳೆಯೋರು ಬೆಳೀಲಿ, ನಾವು ಈ ಥರ ಇದ್ದೀವಿ, ಮುಂದಕ್ಕೆ ನಾವು ಬೆಳಿತೀವಿ. ಸೊ ಆದಷ್ಟು ದೇವರ ಹತ್ರ ನಾವು ಕೇಳ್ಕೊಳ್ಳೋಣ, ಪ್ರಾರ್ಥಿಸೋಣ ಅಂತ ಅಂದ್ಕೊಂಡು ನಾವು ಒಳ್ಳೆಯದೇ ಮಾಡ್ಕೊಂಡು ಹೋದರೆ, ಯಾರ ಬಗ್ಗೆನೂ ಕೇಡು ಬಯಸದೆ ನಾವು ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದರೆ, ನಮ್ಗೆ ಕೆಟ್ಟು ಆಗೋ ಪರಿಸ್ಥಿತಿ ಇದ್ರೂ ಸಹ ದೇವ್ರ ಕೈ ಹಿಡಿತಾನೆ, ಎಲ್ಲೋ ಒಂದು ಮೂಲೆಯಲ್ಲಿ ದೇವ್ರ ಕೈ ಹಿಡಿತಾನೆ, ಯಾರ್ದೋ ಒಂದು ರೂಪದಲ್ಲಿ ಬಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆದಷ್ಟು ಯಾರ ಬಗ್ಗೆನೂ ಮಾತಾಡಬೇಡಿ, ನಮ್ಮ ಬಗ್ಗೆ ಅವ್ರು ಮಾತಾಡ್ಕೊಳ್ಳಿ, ತಲೆ ಕೆಡಿಸ್ಕೋಬಾರ್ದು. ಸೊ 1 ದಿನ ಮಾತಾಡ್ತಾರೆ, 2 ದಿನ ಮಾತಾಡ್ತಾರೆ, 3 ದಿನ ಮಾತಾಡ್ತಾರೆ, 4ನೇ ದಿನಕ್ಕೆ ಅವ್ರ ಬಾಯಿ ನೋವಾದರೂ ಬಂದೇ ಬರುತ್ತೆ. ಇಲ್ಲ ಅಂದರೆ ಅವ್ರಿಗೆ ಏನೋ ಒಂದು ಅವ್ರ ಜೀವನದಲ್ಲೇ ಏನಾದರೂ ಒಂದು ದೇವರು ತೋರಿಸ್ತಾರೆ. ಸೊ ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾವತ್ತೇ ಆಗಲಿ ಯಾರ ಬಗ್ಗೆನೂ ಯೋಚನೆ ಮಾಡೋದು ಬೇಡ. ನಮ್ಮ ಜೀವನದ ಬಗ್ಗೆ ನಾವು ಯೋಚನೆ ಮಾಡೋದು, ನಮ್ಮದೇ ಆದ ಒಂದು ಜೀವನ ಇದೆ. ಸೊ ಅದರಲ್ಲಿ ಸಾಕಷ್ಟು ತಿದ್ದುಪಡಿಗಳು ನಾವು ಮಾಡ್ಕೊಂಡು ಬದುಕಿ ಬಾಳಬೇಕಾಗುವಂಥದ್ದು ಇದೆ. ಸೊ ನಾವಾಯಿತು, ನಮ್ಮ ಮನೆ ಆಯಿತು ಅಂತ ಇದ್ದರೆ ಆ ದೇವರು ನಮ್ಮ ಕೈ ಹಿಡಿತಾನೆ. ಮಾತಾಡೋರು 1000 ಮಾತಾಡ್ಕೊಳ್ಳಿ, ತಲೆ ಕೆಡಿಸ್ಕೋಬಾರ್ದು. ಸೊ ನಾವು ನಮ್ಮದೇ ಆದ ರೀತಿಯಲ್ಲಿ, ನಮ್ಮದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕ್ಕೊಂಡು, ನಮ್ಮದೇ ಆದ ಒಂದು ದಾರಿಲಿ ನಾವು ನಡೆದರೆ ನಾವು ಅಂದ್ಕೊಂಡಿದ್ದು ನಾವು ರೀಚ್ ಆಗ್ತೀವಿ. ನಮಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ. ಸೊ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಯಾವತ್ತೇ ಆಗಲಿ, ಯಾರ ಬಗ್ಗೆ ಆಗಲಿ ಒಂದು ಮಾತಾಡಿದ್ರೆ ನಮಗೆ ದೇವರು ತಿರುಗಿಸಿ 10 ಕೊಡ್ತಾನೆ. ಎಷ್ಟು ಹೇಳಿ? 10 ಕೊಡ್ತಾನೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡೋಕ್ಕೆ ಹೋಗಬೇಡಿ. ಸೊ ಇವತ್ತು ಅವ್ರಿಗಾಗಿದ್ದರೆ ನಾಳೆ ದಿನ ನಾವು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಾಳೆ ದಿನ ಅದು ನಮಗೂ ಆಗೇ ಆಗುತ್ತೆ. ಒಂದು ಗಾದೆ ಇತ್ತು ಹಿಂದಿನ ಕಾಲದಲ್ಲಿ, ಈಗ ಮಾಡಿದ್ದು ಮುಂದಿನ ಜನ್ಮದಲ್ಲಿ ಅನುಭವಿಸ್ಬೇಕು ಅಂತ. ಆದರೆ ಇವಾಗ ಅದು ತುಂಬಾ ಇದು ಸತ್ಯ ಅಲ್ಲ ಮಾತು. ಅಂದರೆ ಈಗ ಮಾಡಿದ್ದು ಈಗಲೇ ನಾವು ತೀರಿಸ್ಬೇಕಾಗುತ್ತೆ, ಇದೇ ಜನ್ಮದಲ್ಲೇ ನಾವು ತೀರಿಸ್ಬಿಟ್ಟೇ ಹೋಗಬೇಕಾಗುತ್ತೆ. ಸೊ ಆದಷ್ಟು ನಾವು ಯಾರ ಬಗ್ಗೆನೇ ಆಗಲಿ, ನಾವು ಏನೇ ಒಂದು ಯೋಚನೆ ಮಾಡ್ತಾಯಿದ್ರೆ ನಾವು ಇನ್ನೊಂದು ಕಡೆ ಯೋಚನೆ ಮಾಡಬೇಕು. ಬೇಡಪ್ಪ, ಅಲ್ಲಿ ಮಾತಾಡಿದ್ರೆ ಇನ್ನೊಂದು ಸ್ವಲ್ಪ ದಿನಕ್ಕೆ ನಮಗೆ ಪರಿಸ್ಥಿತಿ ಬರ್ಬೋದು, ನಾವು ಯೋಚನೆ ಮಾಡೋದು ಬೇಡ
ಆ ಥರ ಯೋಚನೆ ಮಾಡೋದು, ಅವ್ರ ಬಗ್ಗೆ ಕೇಡಾಗಿ ಕೆಟ್ಟದಾಗಿ ಮಾತಾಡೋದು ಬೇಡ ಅಂತ ಅಂದ್ಕೊತ, ಇನ್ನೊಂದು ಏನೇ ಒಳ್ಳೆಯದಾಗಲಿ ಅವ್ರ ಮನೆಗೆ ಆಗಲಿ, ಅವ್ರ ಮಕ್ಕಳಿಗೆ ಫಸ್ಟ್ ಆಗಲಿ, ಒಳ್ಳೇದು ಏನೇ ಒಂದಾದರೂ ನಮ್ಮ ಮಕ್ಕಳಿಗೆ ಫಸ್ಟ್ ಆಗಬೇಕು, ನಮ್ಮ ಮಕ್ಕಳಿಗೆ ಆಗಬೇಕು ಅನ್ನೋದನ್ನೊಂದು ಬಿಡಿ. ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು ಅನ್ನೋದು ಬಿಡಿ. ದೇವರು ಕೈ ಹಿಡಿತಾನೆ. ನನ್ನ ಲೈಫಲ್ಲಿ ತುಂಬ ಸಾಕಷ್ಟು ಅದು ಆಗಿದೆ. ಆಗಿರೋರಿಗೆ ಸರಿಯಾಗಿ ತಕ್ಕ ಶಾಸ್ತಿಯ ದೇವರೇ ಕೊಟ್ಟು ಇದ್ದಾನೆ. ಸೊ ಎಲ್ಲ ನಾನು ಬಿಡಿಸಿ ಹೇಳಲ್ಲ, ಇಷ್ಟನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರ, ನನ್ನ ಚಾನಲ್ ಎಲ್ಲರೂ ಲೈಕ್ ಮಾಡಿ, ನನ್ನ ವಿಡಿಯೋನ ಮತ್ತು ಕಾಮೆಂಟ್ ಮಾಡಿ. ನಿಮ್ಗೇನಾದರೂ ಅನಿಸಿದ್ರೆ ಕಾಮೆಂಟ್ ಮಾಡಿ. ಏನಾದರೂ ತಪ್ಪು ಮಾತಾಡಿದರೆ ಹಾಗೆ ನನ್ನ ಕ್ಷಮಿಸ್ಬಿಡಿ. ಮತ್ತು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಮರೀದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತವರೆಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ವೇಸ್ಟ್ ಮಾಡ್ತಾ ನನ್ನ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್.